ಎಸ್ ಯದುವಂಶ ಯಾವ ರೀತಿಯಾಗಿ ಆರಂಭವಾಯಿತು, ಮೈಸೂರು ಅರಸರು ಎಲ್ಲಿಂದ ಬಂತರು ಅನ್ನೋದರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಆನೆಗಳ ಇತಿಹಾಸದ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ ನಾವು. ಆನೆಗಳ ಇತಿಹಾಸ, ಯಾವ ಯಾವ ಆನೆ ಅಂಬಾರಿಯನ್ನು ಹೊತ್ತಿತ್ತು ಅಂತ ಹೇಳಿ ನಾನಾಗಲೇ ಹೇಳ್ತಾ ಇದ್ದೆ. 1935ರಲ್ಲಿ ಐರಾವತ ಆನೆಯನ್ನು ಹಾಲಿವುಡ್ ಚಿತ್ರದಲ್ಲೂ ಕೂಡ ಆ್ಯಕ್ಟ್ ಮಾಡಿಸಿದ್ರು ಅಂತ ಹೇಳಿ. ದಿ ಎಲಿಫೆಂಟ್ ಬಾಯ್ ದೊಡ್ಡ ಸೂಪರ್ ಹಿಟ್ ಆಗಿರುವಂಥ ಫಿಲಿಮ್ ಅದು. ಅದೇ ರೀತಿಯಾಗಿ ಬಿಳಿಗೆರೆ, ಇದುವರೆಗೂ ಅಂಬಾರಿಯನ್ನು ಹೊತ್ತಂಥ ಬಿಳಿಗೆರೆ ಆನೆಗಳು ಅತ್ಯಂತ ದೈತ್ಯ ಆನೆ ಅಂತ, ಅಂದರೆ ಅತಿ ದೊಡ್ಡ ಆನೆ ಯಾವುದು ಅಂತ ಹೇಳಿದರೆ ಬಿಳಿಗೆರೆ ಅಂತ. ಸಾಕಷ್ಟು ಆನೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬಿಳಿಗೆರೆ ಆಗಿರ್ಬೋದು, ರಾಜೇಂದ್ರ ಆಗಿರ್ಬೋದು, ಅದೇ ರೀತಿಯಾಗಿ ಜಯಮಾರ್ತಾಂಡ ಆಗಿರ್ಬೋದು. ಜಯಮಾರ್ತಾಂಡ ಇಂದ ಹಿಡಿದು ಈಗ ಅಭಿಮನ್ಯು ತನಕ ಸಾಕಷ್ಟು ಆನೆಗಳು ಅಂಬಾರಿಯನ್ನು ಹೊತ್ತಿದೆ. ಬಟ್ ಇದರ ಆನೆಗಳ ಪೈಕಿ ದೊಡ್ಡ ಇತಿಹಾಸ ಇರುವಂಥದ್ದು ನಾನು ಬಿಳಿಗೆರೆ ಆನೆಯ ಬಗ್ಗೆ ಮಾತನಾಡ್ತಾ ಇದ್ದೆ. ಇನ್ನು ರಾಜೇಂದ್ರ ಆನೆ ಅಂತ ಬಂದರೆ, ಈ ರಾಜೇಂದ್ರ ಆನೆ ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿತ್ತು. ಇದು ಈಗಲೂ ಕೂಡ ನಮಗೆ ಗಂಧದ ಗುಡಿ ಫಿಲಿಮನ್ನು ನೋಡುವಂಥ ಸಂದರ್ಭದಲ್ಲಿ ಆನೆ ಕಾಣಿಸ್ತಾ ಇರುತ್ತೆ. ಅಂದರೆ ಈ ಗಜಪಡೆ ಅಂದರೆ ಈ ಆನೆಗಳಲ್ಲೂ ಕೂಡ ಚಿತ್ರರಂಗಕ್ಕೂ ಒಂದಿಷ್ಟು ನಂಟಿತ್ತು. ಒಂದು 3 ಆನೆಗಳು ಮಾತ್ರ ಆ್ಯಕ್ಟ್ ಮಾಡಿರುವಂಥದ್ದು. ಇದಾದ ಬಳಿಕ ದ್ರೋಣ ಆನೆ ಬರುತ್ತೆ. ದ್ರೋಣ ಆನೆ ಕೂಡ ತನ್ನದೇ ಆದಂಥ ಕೊಡುಗೆಯನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರತಿ ವರ್ಷವೂ ಕೂಡ ಆನೆಗಳು ಬದಲಾಗ್ತಾನೆ ಇರುತ್ತೆ. ಈಗ ನೋಡಿ, ಕೊನೆಯ ಕೊಂಡೆ ಅಂದರೆ 90s, ಈಗ 2K ಕಿಡ್ಗಳಂತ ನಾವೇನು ಜಂಜಿ ಅಂತ ನಾವೇನು ಹೇಳ್ತಾ ಇದ್ದೇವಲ್ವ, ಆನೆಗಳು ಕೂಡ ಆ ರೀತಿಯಾಗಿ ನೋಡ್ಬೋದಾಗಿದೆ. ಆ ರೀತಿಯಾಗಿ ನೋಡೋದಾದರೆ ಈ 90ಸ್ಗಳಲ್ಲಿ ಇದ್ದಂಥ ಆನೆಗಳಿಗೂ ಕೊನೆಯ ಕೊಂಡಿ ಯಾವುದು ಅಂತ ಹೇಳಿದರೆ ಈಗ ಅಭಿಮನ್ಯು ಅಂತ ಹೇಳಿ. ಮೇ ಬಿ ಈ ವರ್ಷ ಅಥವಾ ನೆಕ್ಸ್ಟ್ ಇಯರ್ ಕೊನೆಯಾಗುತ್ತೆ. ಅಭಿಮನ್ಯು ಅವಧಿ ಕೂಡ ಕೊನೆಯಾಗುತ್ತೆ, ವಯಸ್ಸಿನ ಕಾರಣಕ್ಕಾಗಿ ಕೊನೆಯಾಗುತ್ತೆ. ಅದಾದ ನಂತರ ಹೊಸ ಆನೆಗಳು ಬರಲೇಬೇಕಾಗಿರುವಂಥದ್ದು. ಹೊಸ ಆನೆಗಳು ಯಾವ್ದು ಬರುತ್ತೆ ಅಂದರೆ 2000 ಇಸ್ವಿಯಿಂದ ಬಂದಂಥ ಆನೆಗಳು ಇವೆ ಎಲ್ಲವೂ ಕೂಡ. ಬಟ್ 90ಸಲ್ಲಿ ಈ ಹಳೆಯ ಆನೆಗಳ ಪೈಕಿ ಈಗಿರುವಂಥ ಆನೆ, ಕೊನೆಯ ಆನೆ ಯಾವುದು ಅಂದರೆ ಅಭಿಮನ್ಯು ಅಂತ ಹೇಳಿ. ಈ ಅಭಿಮನ್ಯು ಕೂಡ ವಯಸ್ಸಾಗ್ತಾ ಇದೆ. ಈಗ ವೈದ್ಯರು ಕೂಡ ಹೇಳ್ತಾ ಇರುವಂಥದ್ದು ಅಭಿಮನ್ಯು ಕೂಡ ಇನ್ನೂ 2 ವರ್ಷ ಇರ್ತಾನೆ, ಅದಾದ ನಂತರ ಬೇರೆಯವ್ರಿಗೆ ವರ್ಗಾಯಿಸಬಹುದು ಅಂಥೇಳಿ. ಬಟ್ ಆನೆಯನ್ನು ವರ್ಗಾಯಿಸೋದು ಒಂದು ಕಡೆ ಆದರೆ, ನಾರ್ಮಲ್ ಆಗಿ ನಾವು ಅಂಬಾರಿಯನ್ನು ಹೊತ್ತು ಮೆರೆಸುವಂಥ ಸಂದರ್ಭದಲ್ಲಿ ಆನೆಗಳ ಬಗ್ಗೆ ನಾವು ತಿಳ್ಕೊತಾ ಇರ್ತೀವಿ. ಕಳೆದ ಬಾರಿ ಇದ್ದಂಥ ಅರ್ಜುನ ಆನೆಯ ಬಗ್ಗೆ ಸಾಕಷ್ಟು ಪ್ರೀತಿ ಎಲ್ಲರಲ್ಲೂ ಕೂಡ ಇತ್ತು. ಮೈಸೂರಿನ ಭಾಗದ ಎಲ್ಲ ಜನರಲ್ಲೂ ಕೂಡ ಆ ಅರ್ಜುನ ಆನೆ ಬಗ್ಗೆ ತುಂಬ ಪ್ರೀತಿ ಇತ್ತು. ಅರ್ಜುನ ಆನೆ ಕಾಡಿನ ಸರಿ ಸಂದರ್ಭದಲ್ಲಿ ಸಾವನ್ನಪ್ಪುತ್ತೆ. ಆ ಅರ್ಜುನ ಆನೆ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಒಂದು ರೀತಿಯಾಗಿ ಶೋಕಾಚರಣೆ, ಎಲ್ಲರೂ ಕೂಡ ಬೇಸರಗೊಳ್ತಾರೆ. ಎಂಥ ಅದ್ಭುತವಾದ ಆನೆ ಅದು. ಎಲ್ಲರೂ ಕೂಡ ಈ ಫೋಟೋಗ್ರಾಫರ್ಸ್ ಕೂಡ ಹೇಳ್ತಾ ಇದ್ರು, ನಿಮಗೆ ಯಾವ ಆನೆ ತುಂಬ ಇಷ್ಟ ಆಗ್ತಾಯಿತ್ತು ಅಂಬಾರಿಯನ್ನು ಹೊತ್ತ ಆನೆಗಳ ಪೈಕಿ ಯಾವ ಆನೆ ನಿಮಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ಅರ್ಜುನ ಅಂತ ಹೇಳ್ತಿದ್ರು. ಕಾರಣ ಏನಂದರೆ ಅರ್ಜುನನ ಧೈರ್ಯ ಅಂತ. ಏನು ಅರ್ಜುನನ ಧೈರ್ಯ ಅಂತ ಹೇಳಿದ್ರೆ, ಅಂಬಾರಿಯನ್ನು ಹೊತ್ತಿದ್ರೂ ಕೂಡ ಅರ್ಜುನ ಯಾವತ್ತೂ ಕೂಡ ಅಳಕಿರಲಿಲ್ಲ. ಒಂದು ರೀತಿ ತಲೆ ಎತ್ಕೊಂಡು ಓಡಾಡೋದು ಅಂತ, ಎದೆ ಉಬ್ಬಿಸಿ ತಲೆ ಎತ್ಕೊಂಡು ಓಡಾಡುವಂಥ ಆ ಗಾಂಭೀರ್ಯ ಸಿಕ್ಕಿದ ಅರ್ಜುನನ ಹತ್ರ ಮಾತ್ರ ಅಂತ ಹೇಳಿ. ಅಂದರೆ ಆ ಗತ್ತು, ಆನೆಯ ಗತ್ತನ್ನು ತೋರಿಸಿದ್ದ ಅರ್ಜುನ ಅಂತ ಹೇಳ್ತಾ ಇದ್ರು. ಈಗ ಅಭಿಮನ್ಯು ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಅಭಿಮನ್ಯು ಬಗ್ಗೆ ಕೂಡ ಪ್ರೀತಿ ಇದೆ. ಬಟ್ ಅರ್ಜುನ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಎಲ್ರಿಗೂ ಪ್ರೀತಿ ಇತ್ತು. ಬಟ್ ಅರ್ಜುನ ಅಕಾಲಿಕವಾಗಿ ಸಾವನ್ನಪ್ಪಿದ್ದು. ಅದಾದ ನಂತರ ಅಭಿಮನ್ಯು ಬರ್ತಾನೆ. ಅಭಿಮನ್ಯುಗೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಕೂಂಬಿಂಗ್ ಕಾರ್ಯಾಚರಣೆಯ ಎಕ್ಸ್ಪರ್ಟ್ ಅಂತ ಹೇಳಬೇಕು. ನಾನಾಗಲೇ ನಿಮಗೆ ಹೇಳ್ತಾ ಇದ್ದೆ, ದೇಶದಲ್ಲಿ ಎಲ್ಲೇ ಯಾವುದೇ ಪ್ರದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಕಾಡಾನೆಗಳ ಉಪಟಳ ಜಾಸ್ತಿ ಆದರೆ ಕರ್ನಾಟಕ ಕರೆ ಬರುತ್ತೆ ಅಂತ ಹೇಳಿ. ಆ ಕರ್ನಾಟಕ ಕರೆ ಬರೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅರ್ಜುನ, ಅಭಿಮನ್ಯು ಅಂತ. ಎಂಥ ದೊಡ್ಡ ಕಿತಾಪತಿ ಆನೆ ಇದ್ದರೂ ಕೂಡ ಒಂದು ರೀತಿಯಾಗಿ ಮದ ಏರಿರುವಂಥ ಆನೆಗಳನ್ನು ಕೂಡ ಪಳಗಿಸುವಂಥ ಕೆಲಸವನ್ನು ಈ ಆನೆಗಳು ಮಾಡ್ತಾ ಇತ್ತು. ಇದೇ ಕಾರಣಕ್ಕಾಗಿ ಕರ್ನಾಟಕದ ಆನೆಗಳಂದರೆ ಒಂದು ರೀತಿಯಾಗಿ ಎಲ್ರಿಗೂ ಕೂಡ ಗೌರವ ಮತ್ತು ಪ್ರೀತಿ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳೋದಾದರೆ, ಇತ್ತೀಚೆಗೆ ಆಂಧ್ರ ಪ್ರದೇಶದ ಡಿ.ಸಿ.ಎಂ ಪವನ್ ಕಲ್ಯಾಣ್ ಅವರು ಕೂಡ ಒಂದು ಲೆಟರನ್ನು ಬರೆದಿದ್ದರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ, 8 ಕುಮ್ಕಿ ಆನೆಗಳನ್ನು ಕಳಿಸ್ಕೊಡಿ ನಮಗೆ ಅಂತ ಹೇಳಿ. ಬಟ್ ಕರ್ನಾಟಕ ಸರ್ಕಾರ ಅದಕ್ಕೆ ಒಪ್ಪಲಿಲ್ಲ. ಅದಾದ ನಂತರ ಅವರು ಬಂದು ಇಲ್ಲಿ ಭೇಟಿಯಾಗಿ ಒಂದು 4 ಆನೆಗಳನ್ನು ಕರ್ಕೊಂಡು ಹೋಗ್ತಾರೆ. ಅಂದರೆ ಆನೆ ಅಂತ ಹೇಳಿದ್ರೆ ಕರ್ನಾಟಕ ಅಂತ ಹೇಳಿದ್ರೆ ಆನೆ. ಇದೇ ಕಾರಣಕ್ಕಾಗಿ ಜಂಬೂ ಸವಾರಿಯಲ್ಲಿ ಆನೆಗಳನ್ನು ತೆಗೆದುಕೊಂಡಿರುವಂಥದ್ದು, ಆನೆಗಳ ಜಂಬೂ ಸವಾರಿ ವಿಶ್ವವಿಖ್ಯಾತವಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಈಗ ನೋಡಿ, ನಾವು ಮಾತನಾಡ್ತಾ ಇದ್ವಿ ಯದುವಂಶದ ಇತಿಹಾಸದ ಬಗ್ಗೆ ಗುರುಗಳು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಅಂಬಾರಿ ಯಾವತ್ತಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ಗುರುಗಳು ಹೇಳ್ತಾ ಇದ್ರು. ಈ ಎಲ್ಲವೂ ಒಂದು ಕಡೆ ಆದರೆ, ದಸರಾ ಅಂತ ಹೇಳಿದ್ರೆ ಎಲ್ರಿಗೂ ನೆನಪಾಗುವಂಥದ್ದು ಜನರು ಮತ್ತು ಈ ಲೈಟಿಂಗ್ಸ್ ಅಂತ ಹೇಳಿ, ಅಂದರೆ ಜಗಮಗಿಸ್ತಾ ಇದೆ ಅಂತ. ನಾವು ಸ್ವತಃ ಯಾವತ್ತೂ ಕೂಡ ನೋಡಿರಲಿಲ್ಲ. ರಾಜರ ಕಾಲದಲ್ಲಿ ನಾವು ಕೇಳಿದ್ದೀವಿ, ಓದಿದ್ದೀವಿ. ಅಂದರೆ ಕದಂಬರ ರಾಜಧಾನಿ ಹೀಗಿತ್ತು, ವಿಜಯನಗರ ರಾಜರಾಯಿ ಹೀಗಿತ್ತು ಅಂತ ಹೇಳಿ. ಬಟ್ ಆ ರಾಜನಗಳನ್ನ ನಾವು ಕೇಳಿದ್ದೀವಿ ಅಷ್ಟೇ. ಬಟ್ ಸ್ವತಃ ನೋಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಮೈಸೂರಲ್ಲಿ.
ಅರಮನೆ ಕಾನ್ಸೆಪ್ಟನ್ನು ನಮ್ಗೆ ಗೊತ್ತೇ ಇಲ್ಲ. ನಾವು ಫಿಲಿಮ್ಸಲ್ಲಿ ನೋಡ್ತಾ ಇದ್ವಿ ಅರಮನೆಗಳು ಇವು ಇಂಥ ಅದ್ಭುತವಾಗಿದ್ದಿದ್ವಾ, ಈ ರೀತಿಯಾಗಿ ದೊಡ್ಡ ದೊಡ್ಡ ಬಂಗ್ಲೆ ಇತ್ತಿತ್ತಾ ಅಂತ ಹೇಳಿ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಅರಮನೆಯನ್ನು ಕೂಡ ನೋಡಿದ್ದೀವಿ ಅಂದರೆ ಅದು ಮೈಸೂರಲ್ಲಿ ಅಂತ. ನಾವು ಮೈಸೂರನ್ನು ಒಂದು ರೀತಿಯಾಗಿ ಸಾಂಪ್ರದಾಯಿಕವಾಗಿ ನೋಡ್ತಾ ಇದ್ವಿ, ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ವಿ. ಇದೇ ಸಂದರ್ಭದಲ್ಲಿ ನಾವು ಉಳಿಸೋದ್ರ ಜೊತೆಗೆ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಲ್ಲ, ಇದು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಪ್ರತಿ ಬಾರಿ ಕೂಡ ಈ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಬದಲಾಗ್ತಾನೆ ಇರಬೇಕಾಗುತ್ತೆ ಎಲ್ಲ ವಿಚಾರದಲ್ಲೂ ಕೂಡ. ಬದಲಾಗದೇ ಇರೋದೇನು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಜನರ ಭಕ್ತಿ ದಸರಾ ವಿಚಾರದಲ್ಲಿ ಅಂತ. ಈಗ ಚಾಮುಂಡಿ ಬರುವಂಥ ಸಂದರ್ಭದಲ್ಲಿ ಆ ಗಜ ಗಾಂಭೀರ್ಯದಲ್ಲಿ ಆನೆ ಹೆಜ್ಜೆ ಆಗ್ತಾ ಇದ್ದರೆ ಅಲ್ಲಿ ಸುತ್ತಮುತ್ತ ಘೋಷಣೆಗಳು ಕೂಗುತ್ತಲ್ವ ಚಾಮುಂಡಿ ಬಗ್ಗೆ, ಅದು ಕೇಳೋಕ್ಕೆ ಆನಂದ ಅಂತ ಹೇಳಿ ಸ್ವರ್ಗದ ರೀತಿ ಕಾಣಿಸ್ತಾ ಇರುತ್ತೆ ಎಲ್ಲವನ್ನೂ ಕೂಡ ಅಲ್ಲಿ ಅಂತ ದಸರಾ ಅಂತಾರೆ. ಈಗ ನೀವು ದಸರಾ ಬಗ್ಗೆ ಹೇಳ್ತಾ ಇದ್ರಿ, ಇನ್ನು ದಸರಾ ಅನ್ನೋದಕ್ಕಿಂತ ಈಗ ಅರಮನೆ ಆಗಿರಬಹುದು ಅದೆಲ್ಲವೂ ಕೂಡ ನಮಗೆ ನೆನಪಿಗೆ ಬರುತ್ತೆ. ಯಾಕೆಂದರೆ ನಾವಂತೂ ಹಿಂದಿನ ಕಾಲದಲ್ಲಿ ಅರಮನೆ ಹೇಗಿತ್ತು ನಮಗೆ ಗೊತ್ತೇ ಇರೋದಿಲ್ಲ. ಇನ್ನು ಸಿಂಹಾಸನ ಕೂಡ ಅಷ್ಟೇ ಸೊಗಸಾಗಿ ಕಾಣುತ್ತೆ, ಆದರೆ ಅದು ತುಂಬ ಮಾರ್ಪಾಡುಗಳಾಗಿದೆ. ಈಗಿನ ಸಿಂಹಾಸನ ಏನಿದೆ ತುಂಬ ಮಾರ್ಪಾಡುಗಳಾಗಿದೆ. ಹಿಂದಿನ ಸಿಂಹಾಸನ ಈ ರೀತಿ ಇರಲಿಲ್ಲ. ಸಿಂಹಾಸನದೇ ಒಂದು ಕತೆ ಕೂಡ ಇದೆ. ಸಿಂಹಾಸನ ಆಗಿನ ಕಾಲದಲ್ಲಿ ಇತ್ತಲ್ಲ, ಈಗಿರೋ ಸಿಂಹಾಸನ ಇದೆ ಅದು ಧರ್ಮರಾಯನ ಸಿಂಹಾಸನ ಅಂತ ಕೂಡ ಹೇಳ್ತಾರೆ. ಧರ್ಮರಾಯನಿಗೆ ಬಂದಂತಹ ಕಷ್ಟಗಳಾಗಿರಬಹುದು, ಅವರು ಅಜ್ಞಾತವಾಸ ಮಾಡಿದ್ದು, ವನವಾಸ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅದು ಬರೋದಕ್ಕೆ ಈ ಸಿಂಹಾಸನ ಕೂಡ ಒಂದು ಕಾರಣ ಅಂತ ಕೂಡ ಹೇಳ್ತಾರೆ. ಯಾವ ಕಾರಣಕ್ಕೆ ಅಂದರೆ ಪಗಡೆ ಆಟ ಆಡುವಂತಹ ಸಂದರ್ಭದಲ್ಲಿ ಎಷ್ಟು ಮೋಸ ಆಯ್ತು ಅದೆಲ್ಲವೂ ಕೂಡ ಗೊತ್ತಿರುತ್ತೆ. ಆ ಸಿಂಹಾಸನದ ಮೇಲೆ ಕುಳಿತಿದ್ದಂತಹ ಧರ್ಮರಾಯನಿಗೆ ಈ ರೀತಿಯಾಗಿ ತೊಂದರೆ ಆಯಿತು ಅಂತ ಹೇಳ್ತಾರೆ. ಅದಾದ ನಂತರ ಆತನ ಮೊಮ್ಮಗ, ಅಂದರೆ ಈಗ ಧರ್ಮರಾಯ, ಅರ್ಜುನ, ಭೀಮ ಎಲ್ಲರೂ ಕೂಡ ಸ್ವರ್ಗಾಸ್ಥರಾಗ್ತಾರೆ. ಯುದ್ಧ ಆಗುತ್ತೆ, ಯುದ್ಧದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಗೆಲುವಾದ ನಂತರ ಜನರಿಗೆ ಒಳ್ಳೆಯದಾಗಬೇಕು ಅಂತ ಜನರಿಗೆ ಏನೇನು ಬೇಕಿದೆ ಎಲ್ಲವನ್ನು ಕೂಡ ಒದಗಿಸ್ಕೊಟ್ಟ ಆದಮೇಲೆ ಸ್ವರ್ಗಾಸ್ಥರಾಗ್ತಾರೆ. ಸ್ವರ್ಗಾಸ್ಥರಾದಮೇಲೆ ಅವರ ಮೊಮ್ಮಗ ಪರೀಕ್ಷಿತ ಮಹಾರಾಜ ಅಂತ ಅವ್ರ ಹೆಸರು. ಈ ಪರೀಕ್ಷಿತ ಮಹಾರಾಜ ಏನು ಮಾಡ್ತಾರೆ, ಆಡಳಿತವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಮ್ಮೆ ಬೇಟೆಗೆ ಅಂತ ಹೋಗ್ತಾರೆ. ಬೇಟೆಗೆ ಅಂತ ಹೋದರೆ ಅಲ್ಲಿ ನಿಮಗೆ ಗೊತ್ತಿರುತ್ತಲ್ಲ, ಹಿಂದಿನ ಕಾಲದಲ್ಲಿ ನಾವು ಸಿನಿಮಾಗಳಲ್ಲಿ ನೋಡಿ ತಿಳ್ಕೊಂಡಿರೋದು, ಕೆಲವೊಂದಿಷ್ಟು ಪುಸ್ತಕಗಳಲ್ಲೂ ಕೂಡ ಉಲ್ಲೇಖ ಇದೆ. ಅಲ್ಲಿ ಋಷಿಮುನಿಗಳು ತಪಸ್ ಮಾಡ್ತಾ ಇರಬಹುದು, ಅಥವಾ ಅವರ ಆಶ್ರಮಗಳು ಕಾಡಿನ ಮಧ್ಯೆ ಇರುತ್ತೆ. ಆಶ್ರಮಗಳು ಯಾವುದೂ ಕೂಡ ಊರಿನಲ್ಲಾಗಿರಬಹುದು ಅಥವಾ ಅರಮನೆಯ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಆಶ್ರಮ ಮಾಡ್ಕೋತಾ ಇರಲಿಲ್ಲ. ಕಾಡಿನ ಮಧ್ಯದಲ್ಲಿ ಆಶ್ರಮ ಇರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕಾದು ಕಾದು ಸುಸ್ತಾಗುತ್ತೆ ಪರೀಕ್ಷಿತ ಮಹಾರಾಜರಿಗೆ. ಕಾಯ್ಕೊಂಡು ಕೂತಿರ್ತಾರೆ, ಮಾತಾಡ್ಸ್ಕೊಂಡು ಹೋಗೋಣ, ಅವ್ರ ವಿಚಾರಿಸ್ಕೊಂಡು ಹೋಗೋಣ ಅಂತ ಕಾಯ್ತಿರ್ತಾರೆ. ಆದರೆ ಅವರು ಕಣ್ಬಿಟ್ಟು ನೋಡೋದೇ ಇಲ್ಲ. ಯಾಕೆಂದರೆ ಧ್ಯಾನದಲ್ಲಿ ಮಗ್ನರಾದಾಗ ಋಷಿ ಮುನಿಗಳು ಕಣ್ಣು ತೆರೆದು ನೋಡೋದು ಬಹಳ ಕಷ್ಟ. ಯಾಕೆಂದರೆ ಅವ್ರು ಒಂದು ದಿನ 2 ದಿನ ಧ್ಯಾನ ಅಂತ ಮಾಡಲ್ಲ, ಸಹಸ್ರಾರು ವರ್ಷಗಳ ಧ್ಯಾನ ಮಾಡಿದ ಇತಿಹಾಸ ಕೂಡ ನಮ್ಮಲ್ಲಿದೆ. ಹಾಗಾಗಿ ಧ್ಯಾನಕ್ಕೆ ಕೂತಾಗ ನೋಡೋದಿಲ್ಲ. ಇವರೇನು ಮಾಡ್ತಾರೆ, ಸುಮ್ಮನೆ ಹೋಗಿದ್ರು ಆಗ್ತಿತ್ತು ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಂಥ ಹಾವನ್ನು ತಗೊಂಡು ಆ ಋಷಿ ಮುನಿಗಳ ಕುತ್ತಿಗೆಗೆ ಸುತ್ತಬಿಡ್ತಾರೆ. ಆ ಋಷಿ ಮುನಿಗಳ ಕುತ್ತಿಗೆಗೆ ಸುತ್ತಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋಗ್ಬಿಡ್ತಾರೆ. ಆದರೆ ಆಗ ಋಷಿಮುನಿಗಳ ಮಗ ಬರ್ತಾರೆ, ನನ್ನಪ್ಪಂಗೆ ಈ ಪರಿಸ್ಥಿತಿ ಯಾರಿಗೆ ತಂದರು? ಋಷಿಮುನಿಗಳಿಗೆ ಆಗಿನ ಕಾಲದಲ್ಲಿ ಗೊತ್ತಾಗ್ತಾ ಇತ್ತು ಏನಾಗ್ತಿದೆ ಅಂತೆಲ್ಲ. ಸೊ ಯಾರು ಈ ರೀತಿ ಮಾಡಿದ್ರು ಅಂತ ಯೋಚನೆ ಮಾಡಿ ಅವ್ರಿಗೆ ಶಾಪ ಕೊಡ್ತಾರೆ. ಆ ಸಂದರ್ಭದಲ್ಲಿ ಇವರು ಕೂಡ ಸಿಂಹಾಸನದಲ್ಲಿ ಕೂತಿದ್ರು. ಯಾಕೆಂತಂದರೆ ಸಿಂಹಾಸನದ ಕಥೆ ಅಂತ ಬಂದಾಗ ಇದೆಲ್ಲವೂ ಕೂಡ ಬರುತ್ತೆ. ಯಾಕೆಂದರೆ ಧರ್ಮರಾಯ ಆದ ನಂತರ ಯಾರಿದ್ದಾರೆ, ಅವರ ಮಗ ಆದಮೇಲೆ ಮೊಮ್ಮಗನಿಗೆ ಈ ಪರಿಸ್ಥಿತಿ ಯಾಕೆ ಬಂತಂತಂದರೆ ಸಿಂಹಾಸನದ ಮೇಲೆ ಕೂತಿದ್ರು.